ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ನಾವಿವಾಗ ಸಡನ್ ಆಗಿ ಪ್ಲ್ಯಾನ್ ಮಾಡಿಬಿಟ್ಟು ಕ್ಯಾಬಿನಲ್ಲಿ ಸ್ಟೇ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅಂದರೆ ಇಲ್ಲಿ ಪೂರ್ತಿ ಕಾಡು, ಸುತ್ತಮುತ್ತ ಯಾವುದೇ ಮನೆಗಳಾಗಲಿ ಏನೂ ಇಲ್ಲ. ಕ್ಯಾಬಿನ್ ಹೌಸ್ಗಳು ಹೇಗಿರುತ್ತೆ, ಅಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದನ್ನ ತೋರಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಕಾರ್ ಪಾರ್ಕಿಂಗಿಗೆಲ್ಲ ಎಷ್ಟು ಜಾಗ ಕೊಟ್ಟಿದ್ದಾರೆ ಅಂತ. ಇದೇ ನಾವು ಇವಾಗ ಸ್ಟೇ ಮಾಡ್ತಾ ಇರೋಂಥ ಕ್ಯಾಬಿನ್ ಹೌಸು. ಇದು ಕಂಪ್ಲೀಟ್ ಆಗಿ ವುಡ್ಡಲ್ಲೇ ಮಾಡಿರ್ತಾರೆ. ಇಲ್ಲಿ ಎಲ್ಲಾ ಮನೆಗಳು ವುಡ್ಡಲ್ಲೇ ಮಾಡಿರ್ತಾರೆ, ಯಾಕೆಂದ್ರೆ ಚಳಿನ ತಡೆಯೋದಿಕ್ಕೆ ಆಗ್ಲಿ ಅನ್ನೋ ಕಾರಣಕ್ಕೆ. ಎಸ್, ಇವಾಗ ಒಳಗಡೆ ಹೋಗೋಣ ಬನ್ನಿ. ಪಾರ್ಕಿಂಗಿಗೆ ಸ್ನೋ ಬಿದ್ದಾಗ ಅಂತೇಳಿ ಎಲ್ಲ ಸೈಡಲ್ಲಿ ಸಪ್ರೇಟ್ ಆಗಿ ಒಂದು ಪಾರ್ಕ್ ಬೇರೆ ಮಾಡಿದ್ದಾರೆ. ಪಾರ್ಕಿಂಗ್ ಸ್ಪಾಟು ಕಂಪ್ಲೀಟ್ ಆಗಿ ಎಲ್ಲ ವುಡ್ಡಿಂದೆ. ಅಲ್ಲಿ ಕಾರ್ ಗರಾಜ್ ಇದೆ. ಆದ್ರೆ ನಿಜ ಲೈಫಲ್ಲಿ ಕಾರ್ ಗರಾಜ್ ಎಲ್ಲ ತೋರಿಸ್ತೀವಿ. ನಾನು ನೋಡೇ ಇಲ್ಲ ಇದು. ಈ ಕಡೆ ಕೂತ್ಕೊಳ್ಳೋದಕ್ಕೆ ಅಂತೇಳಿ ಚೇರ್ಸ್ ಎಲ್ಲ ಹಾಕಿದ್ದಾರೆ. ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಂದ. ನೋಡಿ, ಆಗ್ಲೇ ಎಲ್ಲ ಒಳಗಡೆ ಹೋಗಿದ್ದಾರೆ. ನಾವು ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಮಗಳು ಆಚೆ ಬಂದ್ವಿ. ವೆದರ್ ಇವಾಗ ಫೀಲ್ಸ್ ಲೈಕ್ -5 ಡಿಗ್ರಿ ಇದೆ, ಹಂಗಾಗಿ ಯಾರೂ ಆಚೆಗೆ ಬಂದಿಲ್ಲ. ನಾವಿವಾಗ 3 ಫ್ಯಾಮಿಲಿ ಬಂದಿದ್ದೀವಿ, ಟೋಟಲ್ ಆಗಿ 10 ಜನ. ಒಂದೊಂದು ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ಈ ಕಾಡಲ್ಲಿರೋದಕ್ಕೆ ತುಂಬಾನೇ ಭಯ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್ಗಳ ಗ್ರೂಪ್ ಜೊತೆ ಬಂದರೆ ಚೆನ್ನಾಗಿರುತ್ತೆ. ನೋಡಿ, ವಿಂಟರ್ ಆಗಿರೋದ್ರಿಂದ ಎಲ್ಲ ವಿಂಟರ್ ಜಾಕೆಟ್ಸ್ಗಳನ್ನ ಇಲ್ಲಿ ನೇತಾಕ್ಬಿಟ್ಟಿದ್ದೀವಿ. ಮಕ್ಳುಗಳು ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಿ ಆಟ ಆಡೋದಿಕ್ಕೆ ಗರಾಜ್ನ ಪ್ಲೇ ಏರಿಯಾ ಮಾಡಿದ್ದಾರೆ. ನೀ ಹಂಗಲ್ಲ ಆಡೋದು. ಎಲ್ಲ ಇಂಗ್ಲಿಷ್ ಹೊಡಿಯೋ ಮಕ್ಳೆ, ಅವ್ರಿಗೂ ಯಾರಿಗೂ ಕನ್ನಡ ಬರೋದಿಲ್ಲ, ಇಂಗ್ಲಿಷಲ್ಲೇ ಮಾತಾಡ್ತಾರೆ. ಓ, ವೆರಿ ನೈಸ್. ಕಾರ್ ಗರಾಜಿಂದನೇ ಬ್ಯಾಕ್ ಯಾರ್ಡ್ಗೆ ಹೋಗೋದಿಕ್ಕೆ ಒಂದು ಡೋರ್ ಇಟ್ಟಿದ್ದಾರೆ. ಈ ಕಡೆಯಿಂದ ಹೋಗ್ಬೋದು. ನಾವು ಬ್ಯಾಕ್ ಯಾರ್ಡ್ ಅಂತ ಇಲ್ಲಿ ಅಂತಾರೆ, ಅಂದ್ರೆ ನಮ್ಮ ಭಾಷೆಯಲ್ಲಿ ಹಿತ್ಲು ಅಂತ ಅಂತೀವಲ್ಲ, ಹಂಗೆ. ಹೇಗಿದೆ ತೋರಿಸ್ತೀನಿ ಬನ್ನಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ನೋಡಿ, ಕ್ಯಾಂಪ್ ಫೈರ್ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಅಂತ ಎಷ್ಟೊಂದು ಸೌದೆಗಳನ್ನ ಲಾಟ್ ಹಾಕಿದ್ದಾರೆ. ಸಮ್ಮರ್ ಆದ್ರೆ ಸಖತ್ತಾಗಿರುತ್ತೆ, ವಿಂಟರ್ ಆಗಿರೋದ್ರಿಂದ ಚಳಿ. ಅಲ್ಲೂ ಕೂಡ ಸೌದೆಗಳೆಲ್ಲ ಜೋಡಿಸಿದ್ದಾರೆ. ಪೂರ್ತಿ ಕಾಡು ಇದು ನೋಡಿ. ಈ ಕಾಡಲ್ಲಿ ಎಲ್ಲರಿಗೆ ಕ್ಯಾಂಪ್ ಫೈರ್ ಹಾಕೊಳ್ಳೋದಕ್ಕೆ ಫಿಟ್ ಮಾಡಿಟ್ಟಿದ್ದಾರೆ. ಇಲ್ಲೆಲ್ಲ ಚೇರ್ಗಳು ಹಾಕೊಂಡು ಕುತ್ಕೋಬಹುದು. ಡೈನಿಂಗ್ ಏರಿಯಾ ಇದೆ. ಬಾರ್ಬಿಕ್ಯೂಗೂ ಇಟ್ಟಿದ್ದಾರೆ. ಅದೇ ಚಳಿ ಅಂತೇಳಿ ಇನ್ನು ಸ್ನೋ ಬೀಳಕ್ ಸ್ಟಾರ್ಟ್ ಆಗುತ್ತೆ, ಎಲ್ಲ ಕವರ್ ಮಾಡಿ ಇಟ್ಟಿದ್ದಾರೆ. ಒಳ್ಳೆ ವಿಂಟರ್ ಟೈಮಲ್ಲಿ ಬಂದಿದ್ದೀವಿ. ಜಕೂಸಿ, ಜಕೂಸಿಗೆ ಒಳ್ಳೆ ಮನೆ ಕಟ್ಟಂಗೆ ಕಟ್ಟಿ ಬಿಟ್ಟಿದ್ದಾರೆ, ಸ್ನೋ ಬಿದ್ರು ಹಾಳಾಗ್ಬಾರ್ದು ಅಂತ. ಹೇಗಿದೆ ನೋಡೋಣ. ಅಮ್ಮ, ಅಯ್ಯೋ, ಓ ವಾ, ಜಕೂಸಿ. ಬಿಸಿನೀರು ಇದು ಬಟ್ಟೆ. ಓ, ಇದು ಆನ್ ಮಾಡಿದ್ದಾರೆ ಅನ್ಸುತ್ತೆ. ಆನ್ ಆಗೇ ಇದೆ. ಒಳಗೆ ಹೋಗೋಣ. ಕಡೆಯಿಂದ ಹೇಗ್ ಕಾಣುತ್ತೆ ನೋಡೋಣ. ಡೋರ್ ಕ್ಲೋಸ್ ಮಾಡ್ಕೊಂಬ. ನೀರ್ ಬಿಸಿ ಆಗಿದೆಯಂತೆ ನೋಡಿ. ನಾನಿವಾಗ ಬ್ಯಾಕ್ ಸೈಡ್ ಇಂದ ಕರ್ಕೊಂಡ್ ಬಂದೆ. ಇದು ಲಿವಿಂಗ್ ಏರಿಯಾ. ಇಲ್ಲಿ ಕೆಳಗಡೆ ಒಂದು ಬೆಡ್ರೂಮ್ ಇದೆ. ಫಸ್ಟ್ ಅದನ್ನ ತೋರಿಸ್ತೀನಿ. ಇದು ಒಂದು ಬೆಡ್ರೂಮು. ಟೋಟಲ್ ಆಗಿ ಈ ಮನೆಯಲ್ಲಿ 4 ಬೆಡ್ರೂಮ್ಗಳಿದೆ. ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಡಬಲ್ ಬೆಡ್ರೂಮ್ ತರ ದೊಡ್ಡದಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಫೆಸಿಲಿಟಿ ಕೊಟ್ಟಿರ್ತಾರೆ ಅಂತ. ಚಿಕ್ಕ ಮಕ್ಕಳಿದ್ರೆ ಅವ್ರು ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಹೈ ಚೇರ್ಸ್ ಕೊಟ್ಟಿದ್ದಾರೆ. ಬಟ್ಟೆಗಳನ್ನ ನೇತಾಕೊಳ್ಳೋದಕ್ಕೆ ಹ್ಯಾಂಗರ್ಸ್ಗಳು ಕೂಡ ಇದೆ. ಕೆಳಗಡೆ ರೂಮ್ ಹತ್ರನೇ ಇನ್ನೊಂದು ಕಾಮನ್ ಬಾತ್ರೂಮ್ ಇದೆ. ಬಾತ್ರೂಮ್ ಕೂಡ ದೊಡ್ಡದಾಗೇ ಇದೆ. ನಮ್ಗೆ 1 ದಿನ 2 ದಿನದಕ್ಕೆ ಎಷ್ಟು ದೊಡ್ಡದು ಚಿಕ್ಕದು ಅಂತ ಏನ್ ಡಿಫ್ರೆನ್ಸ್ ಅನ್ಸೋದಿಲ್ಲ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ಕಿಚನ್. ಇದು ಓಪನ್ ಕಿಚನ್. ಎಷ್ಟು ವಿಶಾಲವಾಗಿದೆ ನೋಡಿ.
ಎಲ್ಲ ಎಲೆಕ್ಟ್ರಿಕ್ ಸ್ಟವ್ಗಳೇ. ಓವನ್ ಇಟ್ಟಿದ್ದಾರೆ, ಮತ್ತೆ ಟೋಸ್ಟರ್ ಕೂಡ ಇದೆ. ಪ್ರತಿಯೊಂದು ಪಾತ್ರೆಗಳ ಸಮೇತ ಅವರೇ ಇಟ್ಟಿರೋದು. ನಾವು ಬರೀ ಏನು ಊಟಕ್ಕೆ ಅಡಿಗೆಗೆ ಏನ್ ಬೇಕೋ ಅದಷ್ಟೇ ತಂದಿದೀವಿ. ನೋಡಿ ಪಾತ್ರೆಗಳೆಲ್ಲ ನಾವೇನಂದ್ರೆ ಯೂಸ್ ಮಾಡಾದ್ಮೇಲೆ ನೀಟಾಗಿ ಡಿಶ್ ವಾಷರ್ಗೆ ಹಾಕ್ಬಿಟ್ಟು ಅದನ್ನ ಕ್ಲೀನ್ ಮಾಡಿಟ್ಟು ಹೋಗ್ಬೇಕಷ್ಟೇ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ನಾವು ಬ್ರೆಡ್ ಟೋಸ್ಟ್ ಮಾಡ್ಕೋತೀವಿ. ಇಲ್ಲಿಂದ ಇದು ಲಿವಿಂಗ್ ಏರಿಯಾ ಕನೆಕ್ಷನ್ ಇದೆ. ಲಿವಿಂಗ್ ಏರಿಯಾದಲ್ಲೂ ಒಂದು ದೊಡ್ಡ ಡೈನಿಂಗ್ ಟೇಬಲ್ ಹಾಕ್ಬಿಟ್ಟಿದ್ದಾರೆ. ಒಂದು ಡೇ ಅಥವಾ ಒಂದು ನೈಟಿಗೆ ನಾವು ಪೇ ಮಾಡ್ತಿರೋದು $600. ಅಂದ್ರೆ ಒಂದೊಂದು ಫ್ಯಾಮಿಲಿಗೆ ಹತ್ತತ್ರ $200 ಬೀಳುತ್ತೆ. ಇಂಡಿಯನ್ ರುಪೀಸ್ ಪ್ರಕಾರ 12,000 ರಿಂದ 13,000 ರೂಪಾಯಿ. ಅಲ್ಲಿ ಜಕೂಸಿ ಇದೆ, ಅಲ್ಲಿ ಇದೆ ಜಕೂಸಿ, ಇಲ್ಲಿ ಹೀಟಿಂಗ್ ಬಿಟ್ಟಿದೆ. ಹೆಂಗೆ ಡ್ಯಾನ್ಸು ಎಲ್ಲಿಗೆ ಬರುತ್ತೆ? ಇದು ನಮ್ಮ ಎಂಟರ್ಟೈನ್ಮೆಂಟ್ಗೆ ಇದಾ? ಇಲ್ಲಿಂದ ಬಾಲ್ಕನಿ ಕಾಣಿಸುತ್ತೆ. ಅವಾಗಲೇ ನಾನು ಆಚೆಯಿಂದ ತೋರಿಸ್ದೆ ಅಲ್ವಾ, ಅದು ನೋಡಿ. ವ್ಯೂ ಮಾತ್ರ ಸೂಪರ್ ಆಗಿದೆ. ಯಾವ ಕಡೆ ಕೂತ್ರು ತುಂಬಾ ಚೆನ್ನಾಗಿ ಕಾಣೋ ತರ ಮಾಡಿದ್ದಾರೆ. ಇದು ಹೊರಗಡೆಗೆ ಎಂಟ್ರಿ. ಸಮ್ಮರಲ್ಲಾದ್ರೆ ಈ ರೂಮ್ಗಳಲ್ಲೂ, ಇದು ಡೆಕ್ ಅಂತಾರೆ, ಡೆಕ್ಗಳಲ್ಲೂ ಎಲ್ಲ ಕೂತ್ಕೋಬಹುದು. ಬಟ್ ಇದು ಕ್ಲೋಸ್ ಡೆಕ್. ಆದ್ರೆ ಇವಾಗ ಚಳಿ ಇರೋದ್ರಿಂದ ನಮ್ಗೆ ಕಾಲಿಡಕ್ ಸಮೇತ ಆಗ್ತಾ ಇಲ್ಲ. ಹಾಗಾಗಿ ಒಳಗೆ ಹೀಟರ್ ಆನ್ ಮಾಡ್ಕೊಂಡಿದೀವಿ. ಸುತ್ತಮುತ್ತ ಎಷ್ಟು ಜಾಗ ಇದೆ ನೋಡಿ. ಅಲ್ಲಿ ಬಾರ್ಡರ್ ಹಾಕೊಂಡಿದ್ದಾರೆ ಯೂಸ್ಡ್ ಅಂತೇಳಿ. ಅಷ್ಟು ದೂರ ತನಕನು ನಾವು ಯೂಸ್ ಮಾಡ್ಕೋಬಹುದು. ಇಲ್ಲೂ ಕೂಡ ಡೈನಿಂಗ್ ಟೇಬಲ್ ಇದೆ. ಹಂಗ ಕೆಳಗೆ ಇಟ್ಕೊಂಡ್ರೆ ಇದಾಗುತ್ತೆ. ಫಸ್ಟ್ ಇವಾಗ ಇಲ್ಲಿಂದ ಬೇಸ್ಮೆಂಟ್ ತೋರಿಸ್ತೀನಿ ಬನ್ನಿ. ನಾವು ನಿನ್ನೆ ಬಂದಾಗ 4 ಗಂಟೆ ಆಗಿತ್ತು. ಇಲ್ಲೆಲ್ಲ 4 ಗಂಟೆಗೆ ವಿಂಟರ್ ಅಲ್ಲಿ ಕತ್ಲೆ ಆಗ್ಬಿಡುತ್ತೆ. ಹಾಗಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಇವಾಗ ಬೆಳಿಗ್ಗೆ ರೆಡಿ ಆಗ್ತಾ ಇದಾರೆ ಅವರೆಲ್ಲ. ಅಷ್ಟ್ರಲ್ಲಿ ನಾನು ಇದನ್ನೆಲ್ಲ ಕವರ್ ಮಾಡ್ತಾ ಇದ್ದೀನಿ. ವಾವ್, ಬೇಸ್ಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ಯೂಶಲಿ ಇಲ್ಲೆಲ್ಲ ಬೇಸ್ಮೆಂಟ್ಗಳಲ್ಲಿ ಬರೀ ಲಗೇಜ್ಗಳನ್ನ ಸ್ಟೋರ್ ಮಾಡೋದಿಕ್ಕೆ ಈ ಸ್ಟೋರ್ ರೂಮ್ಗಳ ತರ ಮಾಡ್ಕೊಂಡಿರ್ತಾರೆ, ಫಿನಿಶಿಂಗ್ ಮಾಡ್ದಲೆ. ಆದ್ರೆ ಇವರು ಕಂಪ್ಲೀಟ್ ಆಗಿ ಫಿನಿಶ್ ಮಾಡ್ಬಿಟ್ಟು ರೂಮ್ ಎಲ್ಲ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದನ್ನ ಒಂದು ದೊಡ್ಡ ಬೆಡ್ರೂಮ್ ಮಾಡ್ಬಿಟ್ಟಿದ್ದಾರೆ. ಸಪ್ರೇಟ್ ಹೀಟರ್ ಕೂಡ ಇದೆ. ಆರಾಮ್ಸೆ ಇಲ್ಲಿ 3 ಜನ ಮಲ್ಕೋಬಹುದು. ಇಲ್ಲಿ ಕ್ಲೋಸೆಟ್, ಸ್ಲೈಡಿಂಗ್ ಕ್ಲೋಸೆಟ್, ಹ್ಯಾಂಗರ್, ಸ್ಟ್ಯಾಂಡ್ ಇದೆ. ಏನ್ ಸರಿ ಕರೀತಿದ್ದೆ? ಈಗ ಮೇಲ್ಗಡೆ ನಾವಿದ್ದಿದ್ ಬೆಡ್ರೂಮ್ ನ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ಒಂದ್ಸತಿ ಲಿವಿಂಗ್ ಏರಿಯಾದು ವ್ಯೂ ತೋರಿಸ್ತೀನಿ. ನೋಡಿ ಹೇಗ್ ಕಾಣ್ತಾ ಇದೆ ಅಂತ. ಎಷ್ಟು ಹೈಟ್ ಇದೆ, ಮತ್ತೆ ಕಂಪ್ಲೀಟ್ ಆಗಿ ವುಡ್ ಇಂದಾನೆ ಮಾಡಿದ್ದಾರೆ. ಇಲ್ಲಿ ಬರೀ ಫೌಂಡೇಶನ್ಗೆ ಅಷ್ಟೇ ಸಿಮೆಂಟು, ಇದು ಕಾಂಕ್ರೀಟ್ನೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇದು ನಾವಿದ್ದಿದ್ರು ಬೆಡ್ರೂಮು. ನಾನು ನನ್ನ ಮಕ್ಳು ಮಲ್ಕೊಂಡಿದ್ವಿ. ಚಿಕ್ಕದಾಗಿದೆ, ಬಟ್ ಆದ್ರೂ ತುಂಬಾ ಕೋಸಿಯಾಗಿ ಬೆಚ್ಚಗಿದೆ ಅಂತ ಫೀಲ್ ಆಯ್ತು. ಇಲ್ಲಿಂದ ಪಕ್ಕದಲ್ಲೇ ಇನ್ನೊಂದು ರೂಮ್ ಇದೆ. ಮೇಲ್ಗಡೆ 2 ಬೆಡ್ರೂಮು, ಮಧ್ಯದಲ್ಲಿ 1 ಬೆಡ್ರೂಮು, ಕೆಳಗಡೆ ಬೇಸ್ಮೆಂಟ್ ಅಲ್ಲಿ 1. ಈ ಬೆಡ್ರೂಮು ಸಖತ್ ದೊಡ್ಡದಾಗಿದೆ. ನಾನು ಇವಾಗ್ಲೇ ನೋಡ್ತಿರೋದು. ರಾತ್ರಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು, ಡಿಸ್ಟರ್ಬ್ ಮಾಡೋದ್ ಬೇಡ ಅಂತ ನಾನು ಬಂದಿರ್ಲಿಲ್ಲ. ಇಲ್ಲಿಂದ ವ್ಯೂ ಕೂಡ ಚೆನ್ನಾಗಿದೆ ಅಂತಿದ್ರು. ಬಿಸಿಲು ನೋಡಿ, ಬಿಸಿಲು ಒಳಗಿಂದ ನೋಡೋದಿಕ್ಕೆ ಇಷ್ಟು ಅನ್ಸುತ್ತೆ. ಆಚೆ ಹೋದ್ರೆ ಫುಲ್ ಕೈಕಾಲೆಲ್ಲ ಫ್ರೀಸ್ ಆಗ್ಬಿಡುತ್ತೆ, ಅಷ್ಟು ಚಳಿ. ನಮ್ ಕಾರೆಲ್ಲ ನಿಂತಿದೆ ಅಲ್ಲೇ. ಇದೆಲ್ಲ ಒಳ್ಳೆ ಹಳೇ ಕಾಲದ ಥೀಮಲ್ಲಿ ಮಾಡೋ ತರನೇ ಮಾಡಿದ್ದಾರೆ. ಇಲ್ಲಿ ಇಬ್ರಿಗೂ 2 ಬೆಡ್ರೂಮ್ಗೂ ಸೇರಿಸಿ 1 ಕಾಮನ್ ಬಾತ್ರೂಮು ಮತ್ತೆ ವಾಷರ್ ಡ್ರೈಯರ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ನಮ್ಮ ಬಟ್ಟೆಗಳೇನಾದ್ರು ಇದ್ರೆ ಹಾಕೋಬಹುದು. ಇಲ್ಲಿ ಇನ್ನೊಂದು ವಿಶೇಷ ಅನ್ಸಿದ್ದಂಗೆ, ಈ ವಿಶೇಷ ಅಲ್ಲ, ಡಿಫ್ರೆಂಟ್ ಆಗಿ ಅನ್ಸಿದ್ದು, ಈ ಬಾತ್ರೂಮಿಗೆ 1 ಕ್ಲೋಸೆಟ್ ಡೋರ್ ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಅನ್ನಿಸ್ತು. ಮಕ್ಕಳು ಅದ್ ನಿಡ್ಕೊಂಡು ಆಟ ಆಡ್ತಾ ಇದ್ರು. ಇಲ್ಲಿ ಕಾಮನ್ ಬಾತ್ ಟಬ್ಬು ಇದು ಇದೆ. ಆದ್ರೆ ಒಬ್ಬೊಬ್ರೆ ಅಥವಾ ಒಂದೇ ಫ್ಯಾಮಿಲಿ ಬಂದಿರೋದಕ್ಕೆ ಮಾತ್ರ ಸಖತ್ ಭಯ ಆಗುತ್ತೆ. ನೋಡಿ, ರಾತ್ರಿ ಅಡಿಗೆಗೆ ರೆಡಿ ಮಾಡ್ತಾ ಇದೀವಿ. ಎಲ್ಲ ಹೋಗ್ಬಿಟ್ರು, ಸಾಮಾನೆಲ್ಲ ತಗೊಂಡ್ ಬಂದ್ರು. ಸೊ ಹಂಗಾಗಿ
ಒಂದು ಎಗ್ ಕರಿ ಮತ್ತು ರೈಸ್ ಅಷ್ಟೇ ಮಾಡ್ಕೋತಾ ಇದ್ದೀವಿ ಸಿಂಪಲ್ ಆಗಿ. ಬೆಳಿಗ್ಗೆ ಸಮೇತ ಬ್ರೆಡ್ಡು ಇದು ಅವಕಾಡೋ ಟೋಸ್ಟ್ ಮಾಡೋದಕ್ಕೆ ಅಂತೆಲ್ಲ ತೊಗೊಂಡು ಬಂದಿದ್ದಾರೆ. ಆಚೆ ಕಡೆ ತಿಂದು ತಿಂದು ಬೇಜಾರಾಗ್ಬಿಡುತ್ತೆ ಆಚೆ ಬಂದಾಗ. ಹಾಗಾಗಿ ಈ ಥರ ಕಿಚನ್ ಎಲ್ಲ ಇದ್ಬಿಟ್ರೆ ನಾವು ಇಲ್ಲೇ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ. ಇದು ಕಾಮನ್ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸುಮ್ಮನೆ ದುಡ್ಡು ದಂಡ, ಟೇಸ್ಟು ಇರೋದಿಲ್ಲ. ಅದ್ರ ಬದಲು ಈ ರೀತಿ ಮಾಡ್ಕೊಂಡು ತಿನ್ನೋದೇ ನಮಗೆ ಖುಷಿ ಅನ್ಸುತ್ತೆ. ಏನ್ ಮಾಡ್ತಿದ್ದೀರಾ? ಎಗ್ ಕರಿ, ಎಗ್ ಕರಿ. Hi Suvita aunty. Hi. What are you doing? I'm cutting the onions. Oh. Let's go downstairs, guys. Hi Shruti aunty. Hello, hi. What are you guys doing? I am boiling the eggs. Ooh, yummy. Gusta, gusta, gusta. Please. Gusta. Hello. You guys want to say hello? Yes. ಇಲ್ಲಿ ನೋಡಿ, ಇಲ್ಲಿ ಸಕ್ಕತ್ತಾಗಿದೆ ಪ್ಲೇ ಏರಿಯಾ ತರ. This is a Kannada vlog, not an English vlog. ಇದು ನಮ್ಮ ಫ್ರೆಂಡ್ಸ್ ಗಳು ನಾವು ಟ್ರಿಪ್ ಬಂದಿದ್ದೀವಿ. ಇದು ಸಡನ್ ಆಗಿ ಪ್ಲಾನ್ ಆಗಿದೆ. Hey guys, look at me. Look at me. ಬನ್ನಿ ಮೇಲೆ ಹೋಗ್ತಿದ್ದೀವಿ. ಹಾಯ್ ಅಪ್ಪ. ಎಷ್ಟೊಂದು ಚಿಪ್ಸ್ ಎಲ್ಲ ಇದೆ. Okay. Come on, guys. Say hi. Say hi. Say hi. After a long time, we have come to a place where we don't have signal. ಇದು ಕನ್ನಡ ಚಾನೆಲ್, ಪ್ಲೀಸ್ ಅವರಿಗೆ ಕೇಳಬೇಡಿ. ಅಪ್ಪ ಕನ್ನಡ ಮಾತಾಡಿ. ಬಹಳ ದಿನಗಳ ನಂತರ ಯಾವುದು ಸಿಗ್ನಲ್ ಇಲ್ಲದೆ ಇರೋ ಜಾಗಕ್ಕೆ ಬಂದಿದ್ದೀವಿ. ನೋಡಿ, ಇಲ್ಲಿ ಫುಲ್ ಆಚೆ ನೋಡಿದ್ರೆ ಬರೀ ಹುಚ್ಚೆ ಕಾಣಿಸ್ತಿದೆ. ಇದು ಬೆಳಗ್ಗೆ ಮಾಡಬೇಕು. ದೂರದಲ್ಲಿ ಈಸಿ. ನಾವಿಷ್ಟ ಅಲ್ಲೇ ಇದ್ದಾರಾ? ಹಾ, ನಮ್ದೇ ಅದು. ಹಾಯ್ ಹಾಯ್ ಹಾಯ್. ಚಳಿ ಅಂತ ಎಲ್ಲ ಪ್ಯಾಕ್ ಆಗ್ತಿದೆ. ಸ್ಲೋ ತಾನೆ ಹೋಗ. ಎಲ್ಲಿ ಮಕ್ಕಳಲ್ಲಿ? ಅಮ್ಮ ಅಲ್ಲಿಗೆ ಹೋಗೋದು ಬೇಡ. ರಿವರ್ ಇದೆ. ಸಂಜೆ ಕತ್ಲಲ್ಲಿ ಏನು ಕಾಣಿಸಿರ್ಲಿಲ್ಲ. ಹಾಗಾಗಿ ಇವಾಗೆಲ್ಲ ರೆಡಿಯಾಗಿ ಬಂದು ನಿಂತ್ಕೊಂಡು ಫೋಟೋ ತೆಕ್ಕೋತಾ ಇದ್ದಾರೆ. ನನಗೆ ಗೊತ್ತಿಲ್ಲದೆ ನನ್ನ ಮಕ್ಕಳು ವಿಡಿಯೋ ಕೂಡ ಮಾಡಿದ್ದಾರೆ. ನಾನು ಇವಾಗ ಅದನ್ನ ನೋಡ್ತಾ ಇದ್ದೀನಿ. ಇವರೆಲ್ಲ ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗಳು. ಇವ್ರು ಯಾರಿಗೂ ಕನ್ನಡ ಬರೋದಿಲ್ಲ, ಆದ್ರೂ ಎಲ್ಲ ತುಂಬಾ ಕ್ಲೋಸ್ ಆಗಿದ್ದಾರೆ. ಕೆನಡಾಗ್ ಬಂದು ಇಷ್ಟು ಸ್ವಲ್ಪ ದಿನದಲ್ಲೇ ಇಷ್ಟೊಂದು ಕ್ಲೋಸ್ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಬೇಡ ಬೇಡ, ಹುಷಾರು. ಕಲ್ಲು ಕಲ್ಲು. ತನಿ ಬೇಡ ನವಿಷ್ಕಾ. It's too much. Bas slow Nashka. ಕ್ರಿಕೆಟ್ ನೋಡ್ತಾ ಇದ್ದಾರೆ. ಇಂಡಿಯಾ ಒನ್. ಫೈನಲಿ ನಮ್ಮ ಕ್ಯಾಬಿನ್ ಟೂರ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕ್ಯಾಬಿನ್ ಟೂರ್ ಮುಗಿಸ್ಕೊಂಡು ವಾಪಸ್ಸು ನಮ್ಮ ಮನೆಗಳಿಗೆ ಹೋಗ್ತಾ ಇದ್ದೀವಿ. ವೀಕೆಂಡ್ಸಲ್ಲಿ ಏನು ಮಾಡೋಕ್ಕಿಲ್ದಲೇ ಹೋದಾಗ ಈ ರೀತಿ ಮನೆಯಿಂದ ಒಂದು ಸ್ವಲ್ಪ ದೂರ ಟ್ರಾವೆಲ್ ಮಾಡ್ಕೊಂಡು ಬಂದು ಸ್ಟೇ ಮಾಡಿ ಹೋಗೋದು ಇಲ್ಲಿ ಕಾಮನ್ನು. ಎಸ್, ನಿಮಗೂ ಅದನ್ನು ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಚಿಕ್ಕದಾಗಿ ಈ ವಿಡಿಯೋ ಮಾಡಿದ್ದೀನಿ.
ಎಸ್, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮರಿದೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ಲರ ಸಪೋರ್ಟು ಇದೇ ರೀತಿ ಇರಲಿ ಅಂತ ಆಶಿಸ್ತೀನಿ. ಒನ್ಸ್ ಅಗೇನ್ ಧನ್ಯವಾದಗಳು.